ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳಿಂದ ಇವತ್ತು ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಪ್ರತಿಭಟನೆ ನಡೆಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಯಚೂರಿನಲ್ಲಿ ಏರ್ಪಡಿಸ್ತಕ್ಕಂಥ ಈ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು, ಶಾಸಕರೆಲ್ಲ ಭಾಗವಹಿಸ್ತಾರೆ, ನಮ್ಮ ರಾಜ್ಯದ ಭಾಗವಹಿಸ್ತಾರೆ. ಇವತ್ತು ನಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಚಲವಾದ ನಾರಾಯಣಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕೋ ಅದನ್ನು ಮೀರಿ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯವಾಗಿದೆ. ಮತ್ತು ಅದೇ ರೀತಿಯಾಗಿ ಮುಖ್ಯ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರವಿಕುಮಾರ್ ಅವರು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು IAS ಅಧಿಕಾರಿ ಈಗಾಗಲೇ ಗೋಲ್ಡ್ ಮೆಡಲಿಸ್ಟ್ ಅವರು ಉನ್ನತ ಸ್ಥಾನದಲ್ಲಿ IAS ಆಫೀಸರಾಗಿ ಜಿಲ್ಲಾಧಿಕಾರಿಗಳಾಗಿ ಉತ್ತಮ ಆಡಳಿತಗಾರರಾಗಿ ಇರುವಂಥವರ ಬಗ್ಗೆ ಸಂವಿಧಾನಕ್ಕೆ ವಿರೋಧವಾಗಿ ದೇಶದ ಒಂದು ಸಂದರ್ಭಕ್ಕೆ ಅನನುಕೂಲವಾಗುವಂಥ ರೀತಿಯಲ್ಲಿ ಅವ್ರು ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಈಗಾಗಲೇ ನಾವು ಈ ವಿಷಯವನ್ನು ನಮ್ಮ ನಾಯಕತ್ವದಲ್ಲಿ ರಾಜ್ಯಪಾಲರು ನಾವು 20 ಮಂದಿ ನಮ್ಮ ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಹೋಗಿ ಮನವಿ ಸಲ್ಲಿಸಿದ್ವಿ. ಅದ್ರ ಜೊತೆಯಲ್ಲಿ ನಿನ್ನೆ ವಿಧಾನ ಪರಿಷತ್ ಅಧ್ಯಕ್ಷರು ಮನವಿ ಸಲ್ಲಿಸಿ ಅವರಿಬ್ಬರನ್ನು ವಜಾಗೊಳಿಸಬೇಕು ವಿಧಾನ ಪರಿಷತ್ ಸದಸ್ಯರು ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ. ಮತ್ತು ರಾಜ್ಯಾದ್ಯಂತ ನಡೆದಿದೆ. ಈಗಾಗಲೇ ಕೋರ್ಟ್ನಲ್ಲಿ ಸಹಿತ ರವಿಕುಮಾರ್ ಅವರಿಗೆ ಚೀಮಾರಿ ಹಾಕಿ ಅವರು ಕ್ಷಮೆ ಕೇಳಬೇಕಂತ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು BJPಯವರು ಮತ್ತು ಅವ್ರು ಕೂಡಿರ್ತಕ್ಕಂಥ ಇತರ ಸಂಸ್ಥೆಗಳು ಅಧಿಕಾರಕ್ಕೆ ಇಲ್ಲಾರ್ದಾಗ ಈ ರೀತಿಯಾಗಿ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂದರೆ ಕಳೆದ 2 ವರ್ಷದಿಂದ ಪ್ರತಿನಿತ್ಯ ಯಾವುದಾದ್ರೂ ಸಂದರ್ಭ ಇರಲಾರ್ದಂಥ ವಿಷಯಗಳನ್ನ ಮಾತನಾಡಿ ಮತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈ ರೀತಿಯಾಗಿ ಅವರ ಮಿತಿ ಮೀರಿ ಇವತ್ತು ಮಾತನಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಜನಪ್ರತಿನಿಧಿಯಾಗಿ ಇತಿಮಿತಿ ಇರ್ತದೆ. ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಮರೆತು ಅತಿಯಾಗಿ ಈ ರೀತಿಯಾಗಿ ಅವರು ನಡೆದಿರ್ತಕ್ಕಂಥ ಸಂಘಟನೆಗಳು ನಾವು ಖಂಡಿಸಬೇಕಾಗ್ತದೆ. ಮತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು. ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸ ದ್ವೇಷದಿಂದ ಕೂಡತಕ್ಕಂಥದ್ದು, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಒಂದು ಧರ್ಮ ಆಧಾರಿತ ಮೇಲೆ ಜನರು ಎದುರಿಸತಕ್ಕಂಥ ಕೆಲಸ ಈ ರೀತಿಯಾಗಿ ಮಾಡ್ತಾಯಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಗಲಭೆಗಳಾಗಲಿಕ್ಕೆ ಕಾರಣ BJPಯವರು. ಮತ್ತು ಅದರ ಜೊತೆಯಲ್ಲಿ ಇವತ್ತಿಷ್ಟೆಲ್ಲ ಘಟನೆ ಆಗಿದ್ರು ಸಹಿತ ಕೋರ್ಟ್ನವ್ರು ಚೀಮಾರಿ ಹಾಕಿದ್ರು ಸಹಿತ ಇವತ್ತು ಅವರ ಅಧ್ಯಕ್ಷರಾಗಲಿ ಅವ್ರ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕರಾಗಲಿ ಅವ್ರ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ಇವತ್ತು BJPಯವರ ಮನಸ್ಥಿತಿ ಏನಿದೆ ಎಂಬುದು ಇವತ್ತು ನಾವು ಅರ್ಥ ಮಾಡಬೇಕು. ಈ ರೀತಿಯಾಗಿ ಅವರು ನಡವಳಿಕೆ ಮುಂದುವರಿಬಾರ್ದು ಎಂಬ ಉದ್ದೇಶಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತಾದರೂ ಈಗಾದರೂ ನಾವು ಎಚ್ಚರಿಕೆ ವಹಿಸಿ ಈ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಸರ್ಕಾರ ವಿರುದ್ಧ ಎಲ್ಲರಿಗೂ ಆಕ್ರೋಶ ಅಂತಾರೆ. ಅವ್ರಿಗೆ ಯಾರೂ ಇಲ್ಲ ಆಕ್ರೋಶ ಅಂತ ಜನ ಆಕ್ರೋಶ ರಾಜ್ಯಾದ್ಯಂತ ತಿರುಗಾಡಿ ಮಾಡಿ ಅಂತ ಲುಚ್ಚ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರೆಲ್ಲ ಅವ್ರು ಮಾಡತಕ್ಕಂಥದ್ದು ಏನಾದರೂ ಸಂದರ್ಭ ಇದೆ, ಪದ್ಧತಿ ಇದೆ. ಅಲ್ಲಿ ಮಾಡಿದ್ರೆ ಅದು ಯಾರು ಯಾವ ಧರ್ಮದವರು, ಯಾವ ಜಾತಿಯವರು, ಯಾರು ಯಾವ ಪಕ್ಷದವರು ನೋಡ್ತಾ ಇಲ್ಲ. ಅಲ್ಲಿ ಲಾಟ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳಾಗಿಲ್ಲ. ಅದು ಮುಂದುವರಿಬಾರ್ದು ಎಂಬುದೇ ಸರ್ಕಾರ ಉದ್ದೇಶ. ಅವ್ರು ಯಾವ ಜಾತಿಯವರು ಇದ್ದಾರೆ, ಯಾವ ಧರ್ಮದವರು ಪ್ರಶ್ನೆ ಇಲ್ಲ. ಹಾಗಾಗಿ ಕಾನೂನು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಕಾನೂನು ಆ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಸರ್ಕಾರ ಅವರಿಗೆ ಜವಾಬ್ದಾರಿ ನೋಡಿ. ಜೋಳದ ವಿಷಯ ಈಗಾಗಲೇ ಅದರ ಬಗ್ಗೆ